ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರುವಂಥದ್ದು ಕಟ್ಟು ಮಂತ್ರಗಳು. ಸಾಕಷ್ಟು ಕಟ್ಟು ಮಂತ್ರ ಕೊಡ್ತಾನೆ ಇರ್ತೀನಿ, ಆದರೆ ನೀವು ಮತ್ತೊಮ್ಮೆ ಕಟ್ಟು ಮಂತ್ರ ಕೊಡಿ ಅಂತ ಕೇಳ್ತೀರಾ. ಯಾಕೆ ಇದನ್ನೆಲ್ಲ ನೀವು ಬರೆದಿಕೊಂಡ್ರೆ ನಿಮ್ಗೆ ಆ ರೀತಿ ಕೇಳೋ ಅಂಥದ್ದು ತಪ್ಪುತ್ತೆ. ಯಾಕೆಂದರೆ ಸಾಕಷ್ಟು ಕೊಟ್ಟಿರ್ತೀವಿ, ಮತ್ತೆ ಕೇಳಿದಾಗ ಮತ್ತೆ ಹಾಕಿದಾಗ ಮತ್ತು ವೀಕ್ಷಕರು ಹೇಳ್ತಾರೆ ಎಷ್ಟು ಸರಿ ಹಾಕ್ಕೊಳ್ತೀರಾ ಅಂತ ಹೇಳ್ಕೊಳ್ತಾರೆ ಅಂದ್ಬಿಟ್ಟು ನಾನು ಅದನ್ನು ಹೇಳ್ತಾ ಇಲ್ಲ. ಹಾಗಾಗಿ ಈ ಒಂದು ಕೂಡ ಕಟ್ಟು ಮಂತ್ರ, ಇವೆಲ್ಲ ಹಳೆಯ ಕಾಲದಂಥ ಒಂದು ಕಟ್ಟು ಮಂತ್ರಗಳಿವೆಲ್ಲ. ಹಾಗಾಗಿ ಈ ಒಂದು ಯಾವುದೇ ಆಗಲಿ ಯಂತ್ರಕ್ಕಾಗ್ಬೋದು ಅಥವಾ ನೀವು ಈ ಮಂತ್ರಗಳನ್ನ ಸಿದ್ಧಿ ಮಾಡೋಕ್ಕಂತ ಆಗ್ಬೋದು. ಈ ಮಂತ್ರಗಳನ್ನ ನೀವು ಸಿದ್ಧಿ ಮಾಡಿಕೊಂಡು ನೀವು ಏನೇ ಕೆಲಸ ಮಾಡಿದ್ರೂ ಮಾಡಬೇಕಾದ್ರೆ ಬರೀ 101 ಸಾರಿ ಇದನ್ನು 108 ಬಾರಿ ನೀವು ಮಂತ್ರ ಹೇಳಿ ಅವ್ರಿಗೇನೇ ನಿಮ್ಮ ಕೆಲಸಗಳಾದಾಗ ಎಲ್ಲ ಕೆಲಸಕ್ಕೂ ಬರುತ್ತೆ. ವಶೀಕರಣಕ್ಕೆ ಬರುತ್ತೆ, ಬೇರೆ ಕಾರ್ಯಕ್ಕೆ ಬರುತ್ತೆ, ಎಲ್ಲ ಕಾರ್ಯಕ್ಕೂ ಬರುತ್ತೆ. ಇದು ಸಿದ್ಧಿ ಮಂತ್ರಗಳಿಗೆ ಬರುತ್ತೆ. ಪ್ರತಿಯೊಂದು ಕೂಡ ಇದನ್ನು ನೀವು ಬಳಸ್ಕೋಬೋದು. ಇನ್ನೂ ಒಂದು ಏನಪ್ಪ ಅಂದರೆ, ಮನೆಯಲ್ಲಿ ಕಟ್ಲೆಕಾಯಿ ಅಂತ ಹೇಳ್ತೀವಿ. ಕಟ್ಲೆಕಾಯಿ ಅಂತ ತೆಂಗಿನಕಾಯಿ ಈ ಧರ್ಮಸ್ಥಳದಿಂದೆಲ್ಲ ತರ್ತೀರಲ್ವ, ಆ ರೀತಿ ತೆಂಗಿನಕಾಯಿ ಬರುತ್ತೆ. ಅದನ್ನು ನೆಲದಲ್ಲಿ ಬೀಳಿಸ್ತಿರೋ ರೀತಿ ಗೊನೆ ಮೇಲಿಂದನೇ ತಂದು ಹಣ್ಣುಗಾಯಿ ಅಂತ ತರಬೇಕಾಗುತ್ತೆ, ಇಲ್ಲಾಂದರೆ ಕೆಟ್ಟೋಗುತ್ತೆ. ಅದು ಹಣ್ಣುಗಾಯಿ ಥರದ್ದು ಸಿಪ್ಪೆ ಸಮೇತ ಇರೋದನ್ನು ತಂದುಬಿಟ್ಟು ಕೂಡ ಈ ಮಂತ್ರದಿಂದ ನೀವು ಹೇಳಿ ಅದನ್ನು ಅಭಿಮಂತ್ರಿಸಿ ನೀವು ಕಾಯಿನ ಕೊಟ್ಟರು ಕೂಡ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮನೆಗೆ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶ ಆಗ್ದಂಗೆ ಮಾಟ ಮಂತ್ರಗಳು ತಗಲ್ದಿರೋ ಥರ ಇದು ನಿಮಗೆ ರಕ್ಷಣೆ ಕೊಡುತ್ತೆ. ಅದೇ ರೀತಿ ಇನ್ನೂ ಯಾರಿಗಾದರೂ ತೊಂದರೆ ಆಗಿದೆ, ದೇಹದಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಂತಂದರೂ ಕೂಡ ಅವ್ರಿಗೂ ಕೂಡ ಇದೇ ಮಂತ್ರ ಹೇಳಿ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಯಾವ್ದಾರ ಒಂದು ಯಂತ್ರ ಬರೆಯೋದಿದೆ ನಮಗೆ ಅಂತ ಅನ್ನೋದಿದ್ರೂ ಕೂಡ ನೀವು ಆ ಯಂತ್ರನ ಬರೆದುಬಿಟ್ಟು ಈ ಮಂತ್ರನ ಹೇಳ್ಕೊಂಡು ನೀವು ಮಾಡ್ಕೊಂಡಾಗ ಭಾಳ ಅದ್ಭುತ ಕೆಲಸ ಆಗುತ್ತೆ. ಇದನ್ನು ಮಾಡಬೇಕಾಗಿರೋವಂಥ ದಿನ ನಿಮಗೆ ಬಂದು ಮಾಮೂಲಿಯಾಗಿ ಗ್ರಹಣ ಆಗಲಿ, ಚಂದ್ರಗ್ರಹಣದಲ್ಲಿ ಅಥವಾ ಭಾನುವಾರ, ಗುರುವಾರ ಈ ರೀತಿ ಮಾಡ್ಕೋಬೋದು. ಇದನ್ನು ನೀರಿನಲ್ಲಿ ಕುಳಿತುಕೊಂಡು 1001 ಸಾರಿ ನೀವು ಜಪ ಮಾಡಬೇಕು. ನಂತರನೇ ಇದು ಸಿದ್ಧಿ ಆಗುತ್ತೆ. ಸಿದ್ಧಿ ಆದ ನಂತರ ನಾನು ಹೇಳಿದ್ನಲ್ವ, ಕಟ್ಲೆಕಾಯಿನ ನೀವು ಮಾಡಿಕೊಡ್ಬೋದು. ಅಥವಾ ಬೇರೆ ಯಂತ್ರ ಮಂತ್ರಗಳನ್ನು ಮಾಡಿ ಇದೇ ಮಂತ್ರನ ನೀವು ಹೇಳಿ 108 ಸರಿ ಅಥವಾ 21 ಬಾರಿ 54 ಬಾರಿ ಹೇಳಿ ಕೂಡ ನಿಮಗೆ ಹೆಂಗಾಗುತ್ತೋ ಅಥವಾ 7 ಬಾರಿ ಕೂಡ ಹೇಳ್ಬೋದು. ಸಿದ್ಧಿ ಆದಮೇಲೆ, ಸಿದ್ಧಿ ಆಗಿಲ್ಲ ಅಂದರೆ ಹಾಗಲ್ಲ, ಸಿದ್ಧಿ ಆದಮೇಲೆ ಬರೀ 7 ಬಾರಿ 21 ಬಾರಿ 9 ಬಾರಿ ಹೇಳಿ ಯಂತ್ರನ ನೀವು ರೆಡಿ ಮಾಡಿ ಅವರಿಗೆ ಅಷ್ಟು ಮಾಡಿ ಕೂಡ ಕೊಟ್ಟರು ಕೂಡ ನಿಮಗೆ ಸಿದ್ಧಿ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ನೀವು ಅಂಥ ಒಂದು ಸಮಯದಲ್ಲಿ ನೀವು ಮಾಡಿರ್ತೀರ, ಸಿದ್ಧಿ ಮಾಡಿಕೊಂಡ್ರೆ ನಿಮ್ಗೆ ಸಿದ್ಧಿ ಆಗಿರುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಏನಪ್ಪ ಅಂದರೆ, ನದಿಗಳಲ್ಲಿ ನಿಂತು ನಾವು ಮಾಡಿದಾಗ ಒಳ್ಳೆ ಅದ್ಭುತವಾದಂಥ ನಿಮಗೆ ಆ ಶಕ್ತಿ ಬಂದ್ಬಿಡುತ್ತೆ. ನಾವು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಮಂತ್ರ ಹೇಳ್ತೀವಿ ಅಂದಾಗ ಅಷ್ಟೊಂದು ಅದು ಎಫೆಕ್ಟ್ ಕೊಡಲ್ಲ. ಇದು 100% ನೀರಲ್ಲಿ ಕೂತ್ಕೊಂಡು ಮಾಡಿದ್ರೆ, ಮನೇಲಿ ಕೂತ್ಕೊಂಡು ಮಾಡೋ ಅಂಥದ್ದು ಬರೀ 40% ಅಷ್ಟೇ ನಮಗೆ ಆ ಒಂದು ಶಕ್ತಿ ಅಂತ ಕೊಡುತ್ತೆ. ಈ ಮಂತ್ರ ನೀವು ಯಂತ್ರಗಳು ಕೂಡ ಉಪಯೋಗ ಮಾಡ್ಕೋಬೋದು. ಈ ಮಂತ್ರ ಸಿದ್ಧಿ ಮಾಡಿಕೊಂಡವರು ಏನು ಒಂದು ಅದ್ಭುತವಾದಂಥ ಒಬ್ಬ ವ್ಯಕ್ತಿ ಅನ್ನಿಸ್ಕೊತಾರೆ. ಅದೇ ರೀತಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಪಾರ್ವತಿದು ಒಂದು ಫೋಟೋ ಇಟ್ಕೋಬೇಕು. ನೀವು ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಕೊನೆಗೆ ನಿಮ್ಮ ಮನಸ್ಸಿನಲ್ಲಿ ಈ ಯಂತ್ರವನ್ನು 108 ಬಾರಿ ಜಪ ಮಾಡಿಬಿಟ್ಟು ಯಾರು ಮಾಡ್ಕೊಳ್ತಿದ್ದಾರೋ ಅವ್ರು ನಾನು ಹೇಳ್ತೀನಿ, ಯಾರು ನೀವು ಮಾಡ್ತಿದ್ದೀರಾ ಅಥವಾ ಯಾರು ಮಾಡ್ಕೊಳ್ತಿದ್ದೀರಾ ಅದು ನಿಮ್ಮ ಹತ್ರ ಬಂದಿದ್ದಾರೆ, ಯಾರೋ ಕೇಳ್ತಾ ಇದ್ದಾರೆ ಅಂದರೆ ಅವರು ಕೂಡ ಮಾಡಿಕೊಡು. ಅಥವಾ ನಿಮ್ಮ ಮನೆಗಳಲ್ಲೇ ನಾವು ಸಾಧಕರು ಅಂದ ತಕ್ಷಣ ಅವ್ರ ಮೈಂಡ್ ಎಲ್ಲ ಚೆನ್ನಾಗಿದೆ ಅಂತಲ್ಲ, ಅವರಲ್ಲೂ ಕಷ್ಟ ಇದೆ, ಜಗಳ ಇದೆ, ಸುಖ ಇದೆ, ಎಲ್ಲನೂ ಇರುತ್ತೆ. ಆಗ ಅಂಥ ಸಮಯದಲ್ಲಿ ಈ ಒಂದು ಪಾರ್ವತಿ ಫೋಟೋನ ಇಟ್ಟು ಪೂಜೆ ಮಾಡಿ ಮನಸ್ಸಿನಲ್ಲಿ ಯಂತ್ರವನ್ನು ಕೂಡ ಇಟ್ಟು ಮತ್ತು ಅದೇ ಮಂತ್ರ 108 ಸಾರಿ ಜಪ ಮಾಡಿ ಆವಾಗ ಈ ಮಂತ್ರ ನಿಮಗೆ ಸಿದ್ಧಿ ಆಗುತ್ತೆ. ಸಾಧನೆ ಕೂಡ ಆಗುತ್ತೆ, ಜಯ ಒಂದು ಸಾಧನೆ ಮಾಡ್ದಂಗೆ ಆಗುತ್ತೆ, ಮಂತ್ರ ಕೂಡ ಸಿದ್ಧಿ ಆಗುತ್ತೆ. ನೀವು ಮಾಡಿದಂಥ ಎಲ್ಲ ಕೆಲಸಗಳು ಕೂಡ ಭಾಳ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ. ಯಾಕೆಂದರೆ ಈ ಮಂತ್ರದೇ ಕಟ್ಟು ಮಂತ್ರ ಅಂತಂದರೆ ಯಂತ್ರಕ್ಕೆ ಕೂಡ ಬರುತ್ತೆ, ಕಟ್ಟು ಮಂತ್ರಕ್ಕೆ ಬರುತ್ತೆ. ಕಟ್ಟು ಮಂತ್ರ ಅಂದರೆ ಕಟ್ಟು ನಿವಾರಣೆ ಮಾಡೋವುದು ಅಂತ ಅದಕ್ಕೆ.
ಏಕೆಂದರೆ ಜನ ಅದನ್ನು ಅರ್ಥ ಆಗಿರಲ್ಲ. ಏಕೆಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರೆದಂಥದ್ದು ನಾವು ನೋಡ್ತಿರೋವಂಥದ್ದು, ನಾವೇನು ಬರೆದು ಇಲ್ಲಿ ಮಾಡ್ತಾಯಿಲ್ಲ. ಇದು ಕಟ್ಟು ಮಂತ್ರ ಅಲ್ಲ, ಇದು ಆವೇಶ ಮಂತ್ರ, ಆ ಮಂತ್ರ ಈ ಮಂತ್ರ ಅಂತೆಲ್ಲ ಹೇಳ್ತೀರಾ. ಅದೆಲ್ಲ ಬಂದಾಗ ನೀವೇ ಅದನ್ನು ತಿಳ್ಕೊಂಡು ಹೇಳ್ಕೋಬೇಕಷ್ಟೇ. ಸುಮ್ಮನೆ ಯಾರೋ ಬರೆದಿರ್ತಾರೆ, ನೀವು ಬರೆಯೋ ಅಂಥದ್ದಲ್ಲ. ನೀವು ಬರ್ದಂಗಿದ್ರೆ ಏನೋ ತಪ್ಪಾಗಿರುತ್ತೆ ಅಂದ್ಕೊಳ್ತೀವಿ. ಮಹನೀಯರು ಬರೆದಿರ್ತಾರೆ, ಅಂಥ ಮಹನೀಯರದು ನಾವು ನೋಡಿ ಕಲ್ತ್ಕೋಬೇಕೇ ಹೊರತು ಅವ್ರಿಗೆ ನಾವು ಇವ್ರು ಹಿಂಗೆ ಹಾಕಿದ್ದಾರೆ ಅದು ಹಾಕಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಅವ್ರ ಗುರು ನಿಂದನೆ ಕೂಡ ಆಗುತ್ತೆ. ದಯವಿಟ್ಟು ಆ ಥರ ಇದ್ದಾಗ ನಿಮಗೆ ಯಾವುದು ಇರುತ್ತೆ ಅಂತ ನೀವು ಹಾಕ್ಬೋದು ಕಾಮೆಂಟಲ್ಲಿ. ಈ ರೀತಿ ಇದು ಅಂತ ನೀವು ಕೊಟ್ಟಾಗ ಗೊತ್ತಿಲ್ಲದವ್ರು ಅದನ್ನು ಕರೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳ್ತೀನಿ. ಬನ್ನಿ, ಈ ರೀತಿ ನೀವು ಅದನ್ನು 108 ಸಾರಿ ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಹಾಕ್ಕೋಬೋದಿದ್ದ. ನೀವು ಏನಕ್ಕಾದರೂ ಈ ಒಂದು ಸಿದ್ಧಿ ಮಾಡಿಕೋ. ಕೆಲವ್ರಿಗೆ ದೇಹದಲ್ಲಿ ತೊಂದರೆ ಇರ್ತದೆ, ಅಥವಾ ಏನೋ ಒಂದು ಸೋಂಬೇರಿತನ, ಅಥವಾ ಅವ್ರಿಗೇನೋ ಕೆಲಸ ಮಾಡಲಿಕ್ಕೆ ಇಷ್ಟ ಆಗಲ್ಲ, ಮಲಗಬೇಕು ಅನ್ನೋರು ಕೂಡ ನೀವು ಒಂದು ತಂಬಿಗೆಯಲ್ಲಿ ಅಥವಾ ಒಂದು ಬಾಟ್ಲಲ್ಲಿ ನೀರು ಇಟ್ಕೊಂಡು ಈ ಮಂತ್ರ ಹೇಳಿ ಅವ್ರ ಮುಖಕ್ಕೆ ಹೊಡೆದು, ಅಂದರೆ ಮಂತ್ರ ಹೇಳಿದ ತಕ್ಷಣ ಮುಖಕ್ಕೆ ರಚ್ಚೆ ನೀರು ಹೊಡಿತೀವಲ್ವ ಮಕ್ಕಳಿಗೆ, ಆ ರೀತಿ ಮುಖಕ್ಕೆ ಹೊಡೆದು ಒಂದು 3 ಬಾರಿ, ನಂತರ ಆ ನೀರಿಂದ ಕುಡಿಯೋಕ್ಕೆ ಅವರು ಕೊಟ್ಟಾಗ ಕೂಡ ಅವರಲ್ಲಿರೋ ಅಂಥ ಯಾವ್ದಾದ್ರು ಇದ್ರೂ ಕಟ್ಟು ಬಿಟ್ಟು ಹೋಗುತ್ತೆ. ಇಂಥ ಒಂದು ಅದ್ಭುತವಾದಂಥ ಒಂದು ತಂತ್ರಗಳು ಇವೆಲ್ಲ ಸಾಕಷ್ಟು ಇದ್ದಾವೆ. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಅಷ್ಟೇ. ಇದೇನಕ್ಕೆ ಬಿಡು, ಇವಾಗ ಬೇಕಾಗಿಲ್ವಲ್ಲ, ನನಗೆ ಬೇಕಾಗಿರೋದು ಬೇರೆ, ಇದಲ್ವಲ್ಲ, ಇನ್ನೊಂದು ಸರಿ ನೋಡ್ಕೊಳ್ಳೋ ಅಂತ ಹೋದಾಗ ಮತ್ತೆ ಇದು ನಿಮಗೆ ಸಿಕ್ಕಲ್ಲ. ಯಾಕೆ ನಂಗೆ ಸಾಕಷ್ಟು ಜನ ಕರೆ ಮಾಡ್ತೀರಾ, ಕಟ್ಟು ಮಂತ್ರ ಕೊಡಿ ಅಂತಂದ್ಬಿಟ್ಟು. ಯಾಕೆ ಕೊಡ್ತಾನೇ ಇರ್ತೀನಿ, ಆದರೂ ನೀವು ಅದನ್ನು ನೋಡ್ಕೊಳ್ಳಲ್ಲ, ಬಿಟ್ಬಿಡ್ತೀರಾ. ಆವಾಗ ನಿಮ್ಗೆ ಯಾವುದೋ ಕೆಲಸಕ್ಕೆ ಬೇಕಾದಾಗ ಹುಡ್ಕೊಳ್ತೀರಾ, ಆವಾಗ ಅದು ಸಿಕ್ಕಲ್ಲ ನಿಮಗೆ. ಯಾವುದೇ ಕೊಟ್ಟಾಗ ಮನಸ್ಸಿಗೆ ಏನು ಸಿಗುತ್ತೋ ಅದನ್ನು ತೆಗೆದು ನಾವು ಜೋಪಾನವಾಗಿಟ್ಟರೆ ಅದು ನಿಮಗೆ ಮುಂದಿನ ಅನುಕೂಲಕ್ಕೆ ಬರುತ್ತೆ. ಅಯ್ಯೋ ಈ ಸದ್ಯಕ್ಕೇನು ಬೇಡಲ್ಲ, ನೋಡ್ಕೊಳ್ಳೋಣ ಮುಂದಕ್ಕೆ ಅಂತ ಹೋದಾಗ ಕಣ್ಣು ಮುಂದೆ ಇದ್ದರೂ ನಿಮಗೆ ಕಾಣಲ್ಲ. ಯಾಕೆ ಅಂದರೆ ಜ್ಞಾನ ಅನ್ನೋದು, ಬುದ್ಧಿ ಅನ್ನೋದು ಅಷ್ಟು ಒಂದು ಶಕ್ತಿ ಇರುತ್ತೆ ಈ ಮಂತ್ರಗಳಲ್ಲಿ. ವೀಕ್ಷಕರೇ, ಇದೆಲ್ಲ ನಿಮ್ಮ ಉಪಯೋಗಕ್ಕೆ, ನಿಮ್ಮ ಒಂದು ಕೆಲಸಕ್ಕಾಗಿ ನಾನು ಇಷ್ಟು ಕೊಡ್ತಾ ಇದ್ದೀನಿ. ಈ ಒಂದು ಕೆಲಸಗಳಿಗೆ ನಿಮ್ಮ ಒಂದು ಕಟ್ಟು ಮಂತ್ರ ರೆಡಿ ಮಾಡಿಕೊಂಡು ಸಿದ್ಧಿ ಮಾಡ್ಕೊಳ್ಳಿ, ಮುಂದಿನ ನಿಮ್ಮ ಕಾರ್ಯಕ್ಕೆಲ್ಲ ಬರಲಿ ಇದು ಅಂತ ಹೇಳ್ತಾ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಗೊತ್ತಿಲ್ಲದಿರೋರು ಪಾಪ ಮಾಡ್ಕೊಳ್ತಾರೆ ಅಂತ ಹೇಳ್ತಾ, ವೀಕ್ಷಕರೇ ಇದುವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಮಾಮೂಲಿಯಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಯಾವುದೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು.